ನಮಸ್ತೆ ವೀಕ್ಷಕರೇ, ಸೌಮ್ಯ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಸೌಮ್ಯ ರೆಡ್ಡಿ. ಕಳೆದ ಒಂದು ತಿಂಗಳಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ಲ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಕಾಂಗ್ರೆಸ್ನಲ್ಲಿರುವಂತಹ ಅಸಮಾಧಾನ ಹಾಗೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಈಗಾಗಲೇ ಭುಗಿಲೆದಿದೆ, ಸ್ಫೋಟಗೊಂಡಿರುವಂತದ್ದು. ಎಲ್ಲ ಸುಗಮವಾಗಿ ನಡೀತಾ ಇದೆ ಅಂತ ಅನ್ಕೊಳ್ಳುವಾಗಲೇ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಭಿನ್ನಮತ ಹಾಗೆ ಕಾಂಗ್ರೆಸ್ನ ಒಳ ಜಗಳ ಬೇಗುದಿ ಹೆಚ್ಚಾಗಿ ಈಗ ಬಹಿರಂಗವಾಗ್ತಾ ಇದೆ. ಇದಕ್ಕೆ ಈಗ ಹೈಕಮಾಂಡ್ ನೇರವಾಗಿ ಎಂಟ್ರಿ ಆಗಿದ್ದು, ಹೈಕಮಾಂಡ್ ದುರ್ಬಲ ಅಲ್ಲ, ಬಾಯಿ ಮುಚ್ಕೊಂಡು ಎಲ್ರೂ ತಮ್ಮ ತಮ್ಮ ಕೆಲಸವನ್ನ ಮಾಡಿ ಅನ್ನುವಂತಹ ಖಡಕ್ ಸಂದೇಶವನ್ನ ಕೊಟ್ಟಿದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಸಂದೇಶವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಟ್ಟಿದ್ದು ಯಾರಿಗೆ? ಯಾಕಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಣ ಒಂದ್ ಕಡೆ, ಮತ್ತೆ ಡಿಕೆಶಿ ಅವರ ಬಣ ಒಂದ್ ಕಡೆ. ಈ ಬಣ ರಾಜಕೀಯ ಕಾಂಗ್ರೆಸ್ನ ವರ್ಚಸ್ಸಿಗೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಬಹಳ ಆತ್ಮವಿಶ್ವಾಸ, ನನ್ನನ್ನು ಯಾರು ಟಚ್ ಮಾಡ್ಲಿಕ್ಕಾಗಲ್ಲ, ನನ್ನ ಸರ್ಕಾರ ಬಹಳ ಸುಭದ್ರ, ಹಾಗಾಗಿ ಆನೆ ನಡೆದಿದ್ದೇ ದಾರಿ ಅನ್ನುವಂತಹ ಧೋರಣೆಯನ್ನ ಸಿದ್ದರಾಮಯ್ಯ ತೋರ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಡಿ.ಕೆ. ಶಿವಕುಮಾರ್ ಬಣದ್ದು ಹೌದು. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ 140ಕ್ಕೂ ಹೆಚ್ಚು ಶಾಸಕರು ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನ ಕೇರೇ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅನ್ನುವಂತಹ ಒಂದು ಮನೋಭಾವನೆಯನ್ನ ಧೋರಣೆಯನ್ನ ತೋರ್ತಾ ಇದ್ದಾರೆ ಅನ್ನುವಂತಹ ಒಂದು ಅಸಮಾಧಾನ ಮತ್ತೊಂದು ಬಣ. ಹಾಗಾಗಿ ಇಲ್ಲಿ ಪವರ್ ಶೇರಿಂಗ್ ವಿಚಾರ ಆಗಾಗ ಚರ್ಚೆಗೆ ಬರ್ತಾ ಇರುತ್ತೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಬಣದಿಂದ ಈ ಒಂದು ಪ್ಲೇ ಕಾರ್ಡ್ ಆಗ್ತಾ ಇರುವಂತದ್ದು. ಕೆಪಿಸಿಸಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಸರ್ಕಾರವನ್ನೇ ಅಲುಗಾಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಆಪ್ತರ ಅಸಮಾಧಾನ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಸಖತ್ ಪವರ್ಫುಲ್ ಹೌದು. ಸಿದ್ದರಾಮಯ್ಯ ಇರೋವರೆಗೂ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿರುವವರೆಗೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಅವರ ಅಧಿಕಾರ ನಿಯಂತ್ರಣ ಇದ್ದೇ ಇರುತ್ತೆ. ಇದರಿಂದ ಸಿಎಂ ಆಪ್ತರಿಗೆ ಒಂದಷ್ಟು ಅಸಮಾಧಾನ ಕೂಡ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪರಮೇಶ್ವರ್ ಇಂದ ಹಿಡಿದು ರಾಜಣ್ಣ ಅವರವರೆಗೂ ಕೂಡ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಈ ಎಲ್ಲ ಆಂತರಿಕ ಬೇಗುದಿಯಿಂದ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಹಾಗೂ ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರಕ್ಕೆ ಎಲ್ಲೋ ಒಂದು ರೀತಿ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಹೈಕಮಾಂಡ್ ಈಗ ಮನವರಿಕೆ ಆಗಿದೆ. ರಾಹುಲ್ ಗಾಂಧಿ ಮಟ್ಟದಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಆಪ್ತತೆ, ಮತ್ತೆ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಅವರು ಏನು ತಮ್ಮ ಆತ್ಮೀಯತೆಯನ್ನ ಹೊಂದಿದ್ದಾರೆ. ರಾಹುಲ್ ಗಾಂಧಿ ಅವರ ವಿಶ್ವಾಸವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಆನೆ ನಡೆದಿದ್ದೇ ದಾರಿ ಅನ್ನುವಂತಹ ಒಂದು ಧೋರಣೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಸಿಎಂ ಆಗುವಂತಹ ಅವಕಾಶಗಳು ಸಿಎಂ ಸಿದ್ದರಾಮಯ್ಯ ಅವರಿಂದ ತಪ್ಪಿತ್ತು ಅನ್ನೋದು ಕೂಡ ಈಗ ನಮಗೆ ಗೊತ್ತಿರುವಂತಹ ವಿಷಯನೇ. ಆದ್ರೆ ಇದೊಂದೇ ಕಾರಣಕ್ಕೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ಬಾರ್ದು, ಕೆಲಸ ಕಾರ್ಯಗಳು ಸುಗಮವಾಗಿ ನಡಿಬೇಕು, ಹಾಗೆ ಇಲ್ಲಿ ರಾಜಕೀಯಕ್ಕಿಂತ ಜಾಸ್ತಿ ವ್ಯಕ್ತಿ ಪೂಜೆ ಆಗ್ಬಾರ್ದು ಅನ್ನುವಂತಹ ಖಡಕ್ ಸಂದೇಶ. ಹಾಗೆ ಇಲ್ಲಿ ಪಕ್ಷ ಯಾವತ್ತೂ ದುರ್ಬಲ ಅಲ್ಲ, ಸುಮ್ಮನೆ ಇದೀವಿ ಅಂತ ಅಂದ್ರೆ ಹೈಕಮಾಂಡ್ ಸುಮ್ಮನೆ ಇದೆ ಅಂತ ಅಂದ್ರೆ ನಾವು ವೀಕ್ ಆಗಿದೀವಿ ಅಂತ ಅಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನ ಈ ಬಣ ರಾಜಕೀಯದ ಮೂಲಕ ಏನು ಡ್ಯಾಮೇಜ್ ಸ್ಟೇಟ್ಮೆಂಟ್ಗಳು ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ ಒಡೆದ ಮನೆ ಅಂತ ಹೇಳಿ ಜನರಿಗೆ ತಪ್ಪು ಸಂದೇಶ ಹೋಗ್ತಾ ಇದೆ. ಇದೆಲ್ಲಕ್ಕೂ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತದ್ದು. ಆದ್ರೆ ಜನವರಿ 26ರ ನಂತರ ಈ ಬಣ ರಾಜಕೀಯ ಮತ್ತಷ್ಟು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇದು ಇಲ್ಲಿಗೆ ನಿಲ್ಲುವಂತಹ ಸಾಧ್ಯತೆ ಇಲ್ಲ. ಈಗಿರುವಂತಹ ಅಸಮಾಧಾನ ಬರೀ ಕೋಲ್ಡ್ ವಾರ್ ತರ ಆಂತರಿಕವಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅನ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಏನು 140 ಶಾಸಕರು ತನ್ನ ಬೆನ್ನಿಗಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ಏನು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರೆ, ಹಾಗೆ ಡಿ.ಕೆ. ಶಿವಕುಮಾರ್ ಕೂಡ ನಾನೇನು ಕಮ್ಮಿ ಇಲ್ಲ, ನನಗೂ ಕೂಡ ಸಾಕಷ್ಟು ಬೆಂಬಲ ಇದೆ ಅಂತ ಹೇಳಿ ನೇರ ಫೈಟ್ಗೆ ನಿಂತಿರುವಂತದ್ದು ಈಗಾಗಲೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಜನವರಿ 26ರ ನಂತರ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್ ವಿಚಾರ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ.